ಈ ಕೇಸ್ನಲ್ಲಿ ಕೇಸ್ ಹಸ್ತಾಂತರಿಸಿದಂತ ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರು ತಡರಾತ್ರಿ ಸಿಐಡಿ ಕಚೇರಿಗೆ ತಲುಪಿದಂತ ಸೂರಜ್ ಕೇಸ್ ಫೈಲ್ ತನಿಖಾಧಿಕಾರಿ ನೇಮಿಸುವ ಈ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಬಳಿಕ ಸೂರಜ್ ಕಸ್ಟಡಿಗಾಗಿ ಕೋರ್ಟ್ಗೆ ತೆರಳಲಿದ್ದಾರೆ ಐಒ. ಬಾಡಿ ವಾರೆಂಟ್ ಮೂಲಕ ಸೂರಜ್ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮುಂದುವರಿಸಲಾಗುತ್ತೆ. ಹೊಳೆನರಸೀಪುರ ಸ್ಟೇಷನ್ ಇಂದ ಈಗ ಸಿಐಡಿಗೆ ಫೈಲ್ ವರ್ಗಾವಣೆ ಆಗಿದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೂರಜ್ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗುತ್ತೆ. ಒಂದು ಕಡೆ ಆಡಿಯೋ ವೈರಲ್ ಆಗಿದೆ. 2 ಕೋಟಿ ಹಣದ ಬಗ್ಗೆ ಅಥವಾ ಹಣ ಇಂತಿಷ್ಟೇ ಹಣ ಅಂತಿಲ್ಲ, ಒಂದು ಕೆಲಸದ ಬಗ್ಗೆ ಅಲ್ಲಿ ಮಾತನಾಡಿದ್ದಾರೆ. ಸೊ ಅದರ ವಿರುದ್ಧ ಕೂಡ ಅದು ವಿಚಾರವಾಗಿ ಕೂಡ ಈಗ ಶಿವಕುಮಾರ್ ವಿರುದ್ಧ ಕ್ರಮಕ್ಕೆ ಸಂತ್ರಸ್ತ ದೂರು ಕೊಟ್ಟಿದ್ದಾನೆ. ಯಾಕಂದರೆ ನನ್ನ ಸೂರಜ್ನ ಮಾತನಾಡಿಸಿದ್ದೇನೆ ಈ ಶಿವಕುಮಾರ್ ಅನ್ನುವ ವ್ಯಕ್ತಿ ಅಂತ. ಇನ್ನೊಂದು ಕಡೆ ಸಿಐಡಿ ಈ ಒಂದು ತನಿಖೆಯನ್ನು ಈಗ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. ಸೂರಜ್ ರೇವಣ್ಣನ ಕಸ್ಟಡಿಗೆ ಪಡೆಯೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. 42ನೇ ACMM ಕೋರ್ಟ್ಗೆ ಆಗಮಿಸಿರುವಂತಹ ಸಿಐಡಿಯ ತಂಡ ತನಿಖಾಧಿಕಾರಿ ಅಲ್ಲಿಗೆ ಆಗಮಿಸಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯಲಿರುವಂತಹ ಸಿಐಡಿ ಕೇಸ್ ಫೈಲ್ ಸಮೇತ ಆಗಮಿಸಿರುವಂತಹ ಸಿಐಡಿಯ ತಂಡ 24ನೇ ACMM ಕೋರ್ಟ್ಗೆ ಸಿಐಡಿಯ ತನಿಖಾಧಿಕಾರಿಗಳ ತಂಡ ಈಗ ಆಗಮಿಸಿದೆ. ಸೊ ಸೂರಜ್ ರೇವಣ್ಣನ ಕಸ್ಟಡಿ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದಿಲೀಪ್, ಈಗ ಈ ಕೇಸ್ ಸಿಐಡಿಗೆ ಹಸ್ತಾಂತರ ಆಗಿರೋದು ಏನೆಲ್ಲ ಆಗ್ತಾ ಇದೆ, ಈಗ ಮುಂದೇನು ಅಂತ ಸ್ಥಳ ಮಹಜರು ಕೂಡ ಬರುವಂತ ನಿರೀಕ್ಷೆ ಇದೆ. ಬಾಡಿ ವಾರೆಂಟ್ ಮೂಲಕ ಸೂರಜ್ ರೇವಣ್ಣರನ್ನ ಪಡೆದು ದಿಲೀಪ್, ನನ್ನ ಧ್ವನಿ ಕೇಳಿಸ್ತಿದ್ರೆ ಈಗ ಸಿಐಡಿಗೆ ಹಸ್ತಾಂತರ ಆದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಿದೆ ಈ ಕೇಸ್ನಲ್ಲಿ? ಬಾಡಿ ವಾರೆಂಟ್ ಮೂಲಕ ಈಗ ಸೂರಜ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಪಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ. ಖಂಡಿತವಾಗಲೂ ಅವಿನಾಶ್, ಬಾಡಿ ವಾರೆಂಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡ ನಂತರ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ವಿಚಾರಣೆ ಈಗ ಹೊಳೆನರಸೀಪುರ ಪೊಲೀಸರು ಮಾಡಿರುವಂಥದ್ದು ಮತ್ತೆ ಹಾಸನದ ಪೊಲೀಸರು ಮಾಡಿರುವ ಕಾರಣಕ್ಕೋಸ್ಕರ ಸಿಐಡಿ ಪೊಲೀಸರು ಅವರ ಆಂಗಲ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿ ಮತ್ತಷ್ಟು ವಿಚಾರಣೆ ಮಾಡುವಂಥದ್ದು. ಈಗ ಸದ್ಯಕ್ಕೆ ಅವರ ಪ್ರಾಥಮಿಕ ತನಿಖೆ ಏನಿದೆ, ಪ್ರಾಥಮಿಕ 20 ಗಂಟೆಗಳ ಕಾಲ ಪ್ರಾಥಮಿಕವಾದಂತಹ ತನಿಖೆ ಮಾಡಿದ್ರು. ಆ ತನಿಖಾ ವರದಿಯನ್ನು ಕೂಡ ಈಗ ಸಿಐಡಿ ಪೊಲೀಸರಿಗೆ ಹಾಸನ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ತದನಂತರ ಈಗ ಸೂರಜ್ ರೇವಣ್ಣ ಅವ್ರನ್ನ ವಶಕ್ಕೆ ಪಡೆದ ನಂತರ ಅವರ ಮತ್ತಷ್ಟು ವಿಚಾರಣೆ ಆಗುತ್ತೆ. ಇಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಶಿವಕುಮಾರ್ ಎಲ್ಲಿದ್ದಾನೆ ಅನ್ನುವಂಥದ್ದು ಪ್ರಮುಖವಾದಂತಹ ವಿಚಾರ. ಈ ಶಿವಕುಮಾರನ್ನ ಹುಡುಕಾಟ ನಡೆಸಬೇಕು. ಆತ ಸಿಕ್ಕಿದ ನಂತರ ಮತ್ತಷ್ಟು ಈ ಒಂದು ಕೇಸ್ಗೆ ಬೇರೆ ಬೇರೆ ಆಯಾಮ ಸಿಗುವ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಶಿವಕುಮಾರ್ ಮೇಲೆ ಈಗ ಸಾಕಷ್ಟು ಅನುಮಾನ ಇರುವಂಥದ್ದು. ಶಿವಕುಮಾರ್ ಮತ್ತೆ ಸಂತ್ರಸ್ತ ಇಬ್ಬರು ಸೇರಿ ಏನಾದರೂ ಟ್ರ್ಯಾಪ್ ಮಾಡಿದ್ರ ಸೂರಜ್ ರೇವಣ್ಣ ಅನ್ನುವಂಥದ್ದು ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಆಡಿಯೋಗಳಾಗಿರ್ಬೋದು ಮತ್ತೆ ಶಿವಕುಮಾರ್ ನಡೆ ಇರ್ಬೋದು, ಈ ಎಲ್ಲವನ್ನ ಗಮನಿಸ್ತಾ ಹೋದ್ರೆ ಈ ಎಲ್ಲ ಪ್ರಕರಣದಲ್ಲಿ ಶಿವಕುಮಾರ್ ಸಾಕಷ್ಟು ಗೇಮ್ ಆಡ್ತಿದ್ದಾನೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಶಿವಕುಮಾರ್ ಕೂಡ ಬಂದು ಸೂರಜ್ ಅವರ ವಿರುದ್ಧ ದೂರು ಕೊಡ್ತಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಚಿತ್ರಣ ಸಿಕ್ಕಿಲ್ಲ. ಆದ್ರೆ ಸೂರಜ್ ರೇವಣ್ಣ ಅವರನ್ನ ಮತ್ತಷ್ಟು ಎಂಕ್ವೈರಿ ಮಾಡಿದ ನಂತರ ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಕೂಡ ತಿಳಿಯುತ್ತೆ. ಆದ್ರೆ ಪ್ರಮುಖ ವಿಚಾರ ಅಂತಂದ್ರೆ ಶಿವಕುಮಾರ್ ಎಲ್ಲಿದ್ದಾನೆ ಅಂತ. ಶಿವಕುಮಾರ್ ಎಲ್ಲಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾದ್ರೆ ಪೊಲೀಸ್ನವ್ರಿಗೆ ಆತನನ್ನ ಬಂಧಿಸಿ ಅಥವಾ ಆತನನ್ನ ವಶಕ್ಕೆ ಪಡೆದು ಆತನನ್ನ ವಿಚಾರಣೆಗೊಳಪಡಿಸಿದ್ರೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಸೂರಜ್ ರೇವಣ್ಣ ಅವರು ಕೂಡ ಅನುಮಾನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಶಿವಕುಮಾರ್ ಅವರ ವಿರುದ್ಧ ಕೂಡ ಅನುಮಾನ ವ್ಯಕ್ತಪಡಿಸಿರುವ ಕಾರಣಕ್ಕೋಸ್ಕರ ಈ ಒಂದು ತನಿಖೆಯಲ್ಲಿ ಶಿವಕುಮಾರ್ ಪಾತ್ರ ಸಾಕಷ್ಟು ಮುಖ್ಯವಾಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ದೂರು ಕೊಟ್ಟ ವ್ಯಕ್ತಿ ಈಗ ನಾಪತ್ತೆ ಅನ್ನೋದಾದ್ರೆ ಆತ ಯಾಕಾಗಿ ದೂರು ಕೊಟ್ಟಿದ್ದ, ಯಾರ ಪರವಾಗಿ ನಿಂತ್ಕೊಂಡಿದ್ದ, ಮತ್ತೆ ಆತ ಏನಾದ್ರೂ ಹಣ ಗಳಿಸ್ಲಿಕ್ಕೆ ಈ ರೀತಿಯಾದಂತ ದೂರ ಏನಾದ್ರೂ ಕೊಟ್ಟಿದ್ದ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದು ಆಡಿಯೋ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಒಂದು ಕಡೆ ಸೂರಜ್ ಅವರು ಮಾತಾಡಿದ್ದಾರೆ ಸಂತ್ರಸ್ತನ ಜೊತೆ ಅನ್ನುವಂತ ಆಡಿಯೋ ಏನಿದೆ, ಆಡಿಯೋ ಒಂದು ಕಡೆ ನೋಡೋದಾದ್ರೆ ಲೈಂಗಿಕ ದೌರ್ಜನ್ಯ ನಡೆದಿದೆ, ಅದನ್ನ ಮುಚ್ಚಾಕು ಅನ್ನುವಂತ ನಿಟ್ಟಿನಲ್ಲಿ ಸೂರಜ್ ರೇವಣ್ಣ ಅವರು ಮಾತಾಡಿದ್ದಾರೆ ಅನ್ನುವಂತ ಆಡಿಯೋ ಈಗ ಸಿಕ್ಕಿರುವಂತದ್ದು. ಆದ್ರೆ ಮತ್ತೊಂದು ವಿಚಾರದಲ್ಲಿ ಆತನ ಹಣ ಕೇಳಿದ್ದ ಅನ್ನುವಂಥದ್ದು ಈಗ ಸಾಕಷ್ಟು ಗೊಂದಲಕ್ಕೆ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಸೂರಜ್ ರೇವಣ್ಣ ಅವ್ರನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಚೇತನ್ ಮತ್ತೆ ಶಿವಕುಮಾರ್ ಪ್ಲಾನ್ ಮಾಡಿದ್ರ ಅನ್ನುವಂಥದ್ದು ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ದಿಲೀಪ್.